ನಮಸ್ತೆ. ಈ ಗ್ರಾಮದ ದೇವರನ್ನು ನೆನೆಸುತ್ತಾ ವೇದಿಕೆಯ ಮೇಲ್ಭಾಗದಲ್ಲಿರುವ ಅಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ಎಲ್ಲ ಬಂಧುಗಳಿಗೂ ಸಹ ಒಂದೇ ಮಾತಿನಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಎಲ್ಲ ಇಲ್ಲಿರುವುದು ಎಲ್ಲರೂ ಸಹ ನಂಗೆ ಬೇಕಾದವರು ಎಲ್ಲ ಗೌರವಿಸುತ್ತಾರೆ. ಅದರಿಂದ ಒಂದೇ ಮಾತಿನ ಎಲ್ರಿಗೂ ಸಹ ನಾನು ನಮಸ್ಕರಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಈ ಊರಿನ ಹಾಗೂ ಪರ ಊರಿನ ಎಲ್ಲ ಬಂಧುಗಳಿಗೂ ಸಹ ವಂದಿಸ್ತಾ ಇದ್ದೀನಿ. ಇವತ್ತು ಐಎನ್ ಗ್ರೂಪ್ ಆಫ್ ಅವರ ಆಪ್ ಲಾಂಚಿಂಗ್ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಇದ್ದೇನೆ. ನಮಗೆ ಇಲ್ಲಿ ಸನ್ಮಾನಿಸಿದ್ರಿ, ತುಂಬಾ ಸಂತೋಷ ಆಯ್ತು. ನನ್ನ ಆತ್ಮೀಯರು ಎಲ್ಲರೂ ಸಹ ಒಂದೇ ಗೂಡಿ ವಿಷ್ಣು ಶೆಟ್ರು ಹಾಗೆ ನಮ್ಮ ಆತ್ಮೀಯರೆಲ್ಲ ನೋಡುವ ಒಂದು ಭಾಗ್ಯವನ್ನು ಇವತ್ತು ಐಎನ್ ಗ್ರೂಪ್ನ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೂ ಸಹ ವಂದಿಸ್ತಾ, ಇಂಥ ಒಂದು ಇವರ ಒಂದು ಸಂಸ್ಥೆ ಇನ್ನಷ್ಟು ಬೆಳಿಲಿ, ಇನ್ನಷ್ಟು ಎಲ್ಲ ದಿಕ್ಕಲ್ಲಿ ಸಂಸ್ಥೆಗಳು ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೂ ಇಲ್ಲಿ ಬಂದಿರುವ ಎಲ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ತಾ, ಆದಷ್ಟು ಇಂಥ ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಿಮ್ಗೆ ಗೊತ್ತಿದ್ದಾಗೆ ನಾವೊಂದು ಚಿಕ್ಕ ಒಂದು ಸಾಧಾರಣ ಒಂದು ಸಮಾಜ ಸೇವೆ ಮಾಡುವವರು. ಆದ್ರೆ ಇವತ್ತು ಇವರು ಗುರುತಿಸಿದರೆ ನಮ್ಗೆ ತುಂಬಾ ಸಂತೋಷ ಆಯ್ತು. ಯಾಕೆಂದ್ರೆ ನಮ್ಮನ್ನೆಲ್ಲ ಕರೆದು ಸನ್ಮಾನಿಸಿ ಎಲ್ರಿಗೂ ಸಹ ಒಂದು ಸಮಾಜ ಸೇವೆಯನ್ನು ಮಾಡೋ ತೋರಿಸ್ತಾರೆ. ಯಾಕೆಂದ್ರೆ ಎಲ್ರು ಸಹ ಸಮಾಜ ಸೇವೆಯಲ್ಲಿ ಮಾಡ್ತಾ ಇರಬೇಕು. ಯಾಕೆಂದ್ರೆ ನಮ್ಗೆ ಬೆಳಿಗ್ಗೆ ಎದ್ದಾಗ ಚಿಕ್ಕದಾಗಿ ಏನಾದ್ರು ಸಹಾಯ ಮಾಡಿದ್ರೆ ಅದೇ ದೊಡ್ಡ ವಿಷಯ. ಆದ್ರಿಂದ ಎಲ್ರು ಸಹ ಚಿಕ್ಕ ಚಿಕ್ಕದಾಗಿ ಒಂದು ಸಹಾಯ ಮಾಡಿ. ಯಾಕೆಂದ್ರೆ ಇವತ್ತು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು, ಯಾರಾದ್ರೂ ಬಂದು ಸಹಾಯ ಮಾಡ್ತಾರೆ, ಅದಕ್ಕೆ ಹೇಳ್ತಾರೆ ದೇವರ ಪ್ರೇರಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡಲ್ಲ. ಯಾಕೆಂದ್ರೆ ದೇವರು ಗುಡಿಯಲ್ಲಿ ಇರ್ತಾರೆ, ಆದ್ರೆ ದೇವರಿಗೆ ಬರ್ಲಿಕ್ಕೆ ಆಗದಿದ್ದಾಗ ಸಮಸ್ತ ಜನತೆ ಉಂಟಲ್ಲ, ಯಾರಾದ್ರೂ ಬಂದು ಸಹಾಯ ಮಾಡ್ತಾರಲ್ಲ, ಅದೇ ದೇವರ ಪ್ರತಿರೂಪ ಅಂತ ನಾನು ಹೇಳ ಬಯಸ್ತೀನಿ. ಹಾಗೆ ಇಂಥ ಒಂದು ಐಎನ್ ಗ್ರೂಪ್ನ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ವಂದಿಸ್ತಾ, ಇನ್ನಷ್ಟು ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.